ಇಮೇಲ್ ಐ ಡಿ ಪಾಸ್ವರ್ಡ್ ಅನ್ನು ಮರ್ತೋಗ್ಬಿಟ್ಟಿದೆ ನೀನು. ಓಕೆನಾ? ಅದೇ ಇಮೇಲ್ ಐ ಡಿ ಇವಾಗ ನಿನಗೆ ಬೇಕು. ಏನಕ್ಕಪ್ಪ ಅಂತಂದ್ರೆ ಅದೇ ಒಂದು ಇಮೇಲ್ ಐ ಡಿ ಮುಖಾಂತರ ಎಲ್ಲಾ ಕಡೆ ಲಾಗಿನ್ ಆಗ್ಬಿಟ್ಟಿದೆ ನೀನು. ಪ್ರತಿಯೊಂದು ಅಪ್ಲಿಕೇಶನ್ಗೂ, ಪ್ರತಿಯೊಂದು ನೀನು ಯಾವ್ದೋ ಒಂದು ಬಿಸ್ನೆಸ್ ಕೆಲಸ ಮಾಡ್ತಾ ಇದೀಯ ಅಂತಂದ್ರೆ, ದೊಡ್ಡ ಬಿಸ್ನೆಸ್ ಕೆಲಸ, ಓಕೆನಾ? ಸೊ ಇಂಪಾರ್ಟೆಂಟ್ ಕಾಂಟ್ಯಾಕ್ಟ್ಸ್ ಅದೆಲ್ಲಾನು ಅಷ್ಟೇ ಅದೇ ಒಂದು ಇಮೇಲ್ ಐ ಡಿ ನಲ್ಲಿ ಇದಾವೆ. ಆದ್ರೆ ಇವಾಗ ಏನಪ್ಪಾ ಅಂತಂದ್ರೆ ಅದೇ ಒಂದು ಇಮೇಲ್ ಐ ಡಿ ಇನ್ನೊಂದು ಫೋನ್ ನಲ್ಲಿ ಲಾಗಿನ್ ಆಗಕ್ ಹೋದ್ರೆ ಇಮೇಲ್ ಐ ಡಿ ಗೊತ್ತಿದೆ, ಆದ್ರೆ ಪಾಸ್ವರ್ಡ್ ಅನ್ನೋದು ಮರ್ತೋಗ್ಬಿಟ್ಟಿದೆ ನೀನು. ಓಕೆನಾ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ, ನೀನು ಇಮೇಲ್ ಐ ಡಿ ಪಾಸ್ವರ್ಡ್ ಅನ್ನು ಮರ್ತೋಗಿದ್ರೆ ಅದೇ ಒಂದು ಇಮೇಲ್ ಐ ಡಿ ಪಾಸ್ವರ್ಡ್ ಅನ್ನು ಯಾವ ತರ ತಿಳ್ಕೊಳ್ಳೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಯಾರೆಲ್ಲ ಫಸ್ಟ್ ಟೈಮ್ ಏನಾದ್ರು ನಮ್ಮ ಚಾನಲ್ಗೆ ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ಕಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ? ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಅಂಡ್ ಫಡ 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 ಅಂತ ತಿಳ್ಕೊಂಡ್ಬಿಡೋಣ ನಮ್ಮ ಒಂದು ಇಮೇಲ್ ಐ ಡಿ ಪಾಸ್ವರ್ಡ್ ಅನ್ನು ಯಾವ ತರ ತಿಳ್ಕೊಳ್ಳೋದು ಅಂತ ಗೈಸ್. ಓಕೆ, ಲೆಟ್ ಗೆಟ್ ಸ್ಟಾರ್ಟೆಡ್. ಗಾಯ್ಸ್, ಇವಾಗ ಏನಪ್ಪ ಅಂತಂದ್ರೆ ಸಿಂಪಲ್ ಆಗಿ ನಿಮ್ಮೊಂದು ಫೋನಲ್ಲಿ ಏನಪ್ಪ ಅಂತಂದ್ರೆ ಜಿಮೇಲ್ ಅಂತ ಒಂದು ಆ್ಯಪ್ ಇರುತ್ತೆ. ಓಕೆ, ಅದೇ ಒಂದು ಜಿಮೇಲನ್ನು ಓಪನ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಏನಾದ್ರು ಜಿಮೇಲ್ ಅಂದರೆ ಏನಪ್ಪ ಅಂತ ಗೊತ್ತಿಲ್ಲ ಅಂತಂದ್ರೂ ಕೂಡ ನಾನು ತಿಳಿಸ್ತೀನಿ. ಸಿಂಪಲ್ ಆಗಿ ಈ ಥರ ಅಪ್ಲಿಕೇಶನ್ಗೆ ಬಂದ್ಬಿಡಿ, ಇಲ್ಲಿ ಸರ್ಚ್ ಮಾಡಿಬಿಡಿ. ಜಸ್ಟ್ ಏನಪ್ಪ ಅಂತಂದರೆ ಜಿಮೇಲ್ ಅಂತ ನೀವು ಸರ್ಚ್ ಮಾಡಿ ಅಷ್ಟೇ. ಓಕೆನಾ? ನೋಡ್ತಾ GM ಸರ್ಚ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಆ ಒಂದು ಅಪ್ಲಿಕೇಶನ್ ಇದೆ. ಓಕೆನಾ? ಸಿಂಪಲ್ ಆಗಿ ಇದನ್ನ ನೀವು ಓಪನ್ ಮಾಡ್ಕೊಳ್ಳಿ. ಓಕೆನಾ? ಸೊ ಓಪನ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂದ್ರೆ ಈ ತರ ಪೇಜ್ ಅನ್ನೋದು ಬಂದ್ಬಿಡುತ್ತೆ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂತ ನೀವು ಇಲ್ಲಿ ಯಾವೊಂದು ಇಮೇಲ್ ಐ ಡಿ ಪಾಸ್ವರ್ಡ್ ಅನ್ನು ನೀವು ಮರೆತು ಹೋಗಿದ್ರೆ ಅದೇ ಒಂದು ಇಮೇಲ್ ಐ ಡಿನ ಇಲ್ಲಿ ಚೂಸ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸಿಂಪಲ್ ಆಗಿ ಇಲ್ಲಿ ನೋಡ್ತಾ ಇದ್ರೆ ಪ್ರೊಫೈಲ್ ಇರುತ್ತೆ. ಸಿಂಪಲ್ ಆಗಿ ಇಲ್ಲಿ ನೀವು ಕ್ಲಿಕ್ ಅನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಮೊಂದು ಫೋನಲ್ಲಿ ಎಷ್ಟು ಇಮೇಲ್ ಐ ಡಿಸ್ ಇದಾವೋ ಅವೆಲ್ಲನೂ ಬಂದ್ಬಿಡ್ತವೆ. ಪ್ರಾಕ್ಟಿಕಲ್ ಆಗಿ ನಾವು ಯಾವೊಂದು ಇಮೇಲ್ ಐ ಡಿ ಪಾಸ್ವರ್ಡ್ ಅನ್ನು ತಿಳ್ಕೋಬೇಕು ಅನ್ಕೊಂಡಿದ್ರೆ ಅದೊಂದು ಇಮೇಲ್ ಐ ಡಿ ಚೂಸ್ ಅನ್ನೋದು ಮಾಡ್ಕೊಳ್ಳಿ. ನಾನು ಈ ಒಂದು ಇಮೇಲ್ ಐ ಡಿನ ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮತ್ತೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಬರುತ್ತೆ, ಅಲ್ಲಿ ನೀವು ಕ್ಲಿಕ್ ಅನ್ನು ಮಾಡ್ಕೊಳ್ಳಿ. ಸೊ ಇದು ಕ್ಲಿಕ್ ಮಾಡ್ಕೊಳ್ಳಿ ನಂತರ ತುಂಬ ಅಂದ್ರೆ ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ. ಓಕೆನಾ? ಏನಪ್ಪ ಅಂತಂದ್ರೆ ಪಾಸ್ವರ್ಡ್ ತಿಳ್ಕೊಬೇಕು ಅನ್ಕೊಂಡಿದೆ, ಇವಾಗ ಫುಲ್ ಅಪ್ಡೇಟ್ ಆಗೋಗಿದೆ. ಸೊ ಹಂಗಾಗಿ ನಾವು ಇಲ್ಲಿ ಏನು ಸ್ಟೆಪ್ಸ್ಗಳನ್ನು ಹೇಳ್ತಿರೋ ಕಂಪ್ಲೀಟಾಗಿ ನೋಡಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಂಗಿತ್ತಂದ್ರೆ ವಿಡಿಯೋನ ಇವಾಗಲೇ ಬಿಟ್ಬಿಡು, ಹೋಗ್ಬಿಡತ್ತ. ಓಕೆನಾ? ನಿಮ್ಮೊಂದು ಇಮೇಲ್ ಐ ಡಿ ಪಾಸ್ವರ್ಡ್ ಏನಾದ್ರು ತಿಳ್ಕೊಬೇಕು ಅನ್ಕೊಂಡಿದ್ರೆ ಮಾತ್ರ ನಾನು ಹೇಳ್ತಿರೋ ಸ್ಟೆಪ್ಸ್ಗಳನ್ನು ಕಂಪ್ಲೀಟಾಗಿ ನೋಡಿ. ಓಕೆನಾ? ಸೊ ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಸೆಕ್ಯೂರಿಟಿ ಆ್ಯಂಡ್ ಸೈನ್ ಇನ್ ಅಂತದೆ. ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂತಂದ್ರೆ ಇಲ್ಲಿ ನೀವೇನು ಮಾಡ್ಬೇಕು ಅನ್ಕೊಂಡಿದ್ರೆ ಸಿಂಪಲ್ ಆಗಿ ಮೇಲೆ ಈ ಥರ ಎತ್ತುತ್ತಾನೆ ಇರಿ, ಸ್ಕ್ರೋಲ್ ಮಾಡ್ತಾನೆ ಇರಿ. ಓಕೆನಾ? ಈ ಥರ ಸ್ಕ್ರೋಲ್ ಮಾಡ್ತಾನೆ ಇರಿ. ಇಲ್ಲಿ ಕೆಳಗಡೆ ನೋಡೋಂಗಿತ್ತಂದ್ರೆ ನಿಮ್ಗೊಂದು ಆಪ್ಷನ್ ಬರ್ತಿದೆ. ಓಕೆ, ನೋಡ್ತಾ ಇದ್ರೆ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಬರ್ತಿದೆ ಅಲ್ವಾ? ಈ ಒಂದು ಪಾಸ್ವರ್ಡ್ ಮ್ಯಾನೇಜರ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ? ಸೊ ಪಾಸ್ವರ್ಡ್ ಮ್ಯಾನೇಜರ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲೇನಪ್ಪ ಅಂತಂದ್ರೆ ಸೊ ಹಂಗಾಗಿ ನಿಮ್ಮೊಂದು ಫೋನಲ್ಲಿ ಏನಪ್ಪ ಅಂತಂದ್ರೆ ಇದೆಲ್ಲನೂ ಬಂದ್ಬಿಡ್ತವೆ. ನೀವು ಇಲ್ಲಿಂದ ನಿಮ್ಮೊಂದು ಜಿಮೇಲ್ ಪಾಸ್ವರ್ಡ್ ಅನ್ನೋದು ತಿಳ್ಕೊಬೋದು. ಓಕೆನಾ? ನಿಮ್ಗೇನೋ ಸಿಕ್ಕಿಲ್ಲ ಅಂತಂದ್ರೆ ಇಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಗೂಗಲ್ ಅಂತ ಇದೆ ಅಲ್ವಾ? ಇದೇ ಒಂದು ನಮ್ಮೊಂದು ಜಿಮೇಲ್ ಪಾಸ್ವರ್ಡ್ ಅನ್ನೋದು ಗೊತ್ತಾಗುತ್ತೆ ನಮಗೆ. ನಿಮ್ಗೆ ಏನಾದ್ರು ಇಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ನೋಡ್ತಾ ಸರ್ಚ್ ಐಕನ್ ಕೊಟ್ಟಿದ್ರೆ ಮೇಲೆ ಸಿಂಪಲ್ ಆಗಿ ಏನಪ್ಪ ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ ಗೂಗಲ್ ಅಂತ. ಓಕೆನಾ? ನಿಮ್ಗೆ ಏನೋ ಸಿಕ್ಕಿಲ್ಲ ಅಂತಂದ್ರೆ ಇಲ್ಲಿ ಬಂದ್ಬಿಡುತ್ತೆ. ಸೊ ಅದಾಗಿಂದ ಸಿಂಪಲ್ ಆಗಿ ಅದನ್ನ ಓಪನ್ ಅನ್ನೋದು ಮಾಡ್ಕೊಳ್ಳಿ. ಓಕೆನಾ? ಸೊ ಓಪನ್ ಮಾಡ್ಕೊಳ್ಳಿ ನಂತರ ನೀವು ಫೋನನ್ನು ಲಾಕ್ ಸೆಟ್ ಮಾಡಿರ್ತೀರಲ್ಲ, ಸಿಂಪಲ್ ಆಗಿ ಆ ಒಂದು ಲಾಕ್ ಅನ್ನೋದು ಎಂಟರ್ ಮಾಡ್ಕೊಳ್ಳಿ. ಸೊ ಎಂಟರ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂತಾರೆ ಇಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಬಂದ್ಬಿಡುತ್ತೆ, ನಿಮ್ಮ ಒಂದು ಇಮೇಲ್ ಐ ಡಿ ಬಂದ್ಬಿಡುತ್ತೆ. ಅದಾಗಿದ ನಂತರ ಕೆಳಗಡೆ ನೋಡ್ತಾ ಇದ್ರೆ ಪಾಸ್ವರ್ಡ್ ಅನ್ನೋದು ಬಂದಿದೆ. ಓಕೆನಾ? ನೀವೇನು ಮಾಡ್ಬೇಕಂತಂದ್ರೆ ಸಿಂಪಲ್ ಆಗಿ ಇಲ್ಲಿ ಕಣ್ಣೈಕನ್ ಇದೆ ನೋಡ್ತಾ ಇದ್ರೆ ಈ ಒಂದು ಕಣ್ಣೈಕನ್ ಮೇಲೆ ಜಸ್ಟ್ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಪಾಸ್ವರ್ಡ್ ಅನ್ನೋದು ಕ್ಲಿಯರಾಗಿ ಕಾಣಿಸ್ಬಿಡುತ್ತೆ. ಓಕೆನಾ? ಸೊ ಕಾಣಿಸಿದ ನಂತರ ಆರಾಮಾಗಿ ಇದ್ರ ಮುಖಾಂತರ ನಿಮ್ಮ ಒಂದು ಇಮೇಲ್ ಪಾಸ್ವರ್ಡ್ ಅನ್ನು ತಿಳ್ಕೊಬಹುದು ಈಸಿಯಾಗಿ ಗೈಸ್. ಓಕೆ, ಅದಾಗಿದ ನಂತರ ಇದನ್ನ ಸಿಂಪಲ್ ಆಗಿ ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲಿ ಕಾಪಿ ಅಂತ ಐಕನ್ ಇದೆ, ಸಿಂಪಲ್ ಆಗಿ ಕಾಪಿ ಮಾಡ್ಕೊಂಡ್ರೆ ಸಾಕು. ಡೈರೆಕ್ಟ್ ಆಗಿನಪ್ಪ ಅಂತಂದ್ರೆ ನೀವು ಎಲ್ಲಿ ಬೇಕಲ್ಲಿ ಕೊಟ್ಕೋಬೋದು ಗೈಸ್. ಓಕೆನಾ? ಸೊ ಮತ್ತು ಇದ್ರ ಮುಖಾಂತರ ನಿಮ್ಮ ಒಂದು ಜಿಮೇಲ್ ಪಾಸ್ವರ್ಡನ್ನು ತಿಳ್ಕೊಬೋದು. ನೀವೇನಾದರೂ ಮರ್ತು ಹೋಗಿದ್ರೆ ನಿಮ್ಮ ಒಂದು ಫೋನಲ್ಲಿ ಇದೆಯದು ಆರಾಮಾಗಿ ನೋಡ್ಕೊಳ್ಳಿ ಆ್ಯಂಡ್ ಮತ್ತೆ ಲಾಗಿನ್ ಆಗಿ ಗೈಸ್. ಓಕೆನಾ? ಐ ಹೋಪ್ ಎಲ್ಲನೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದೇ ಒಂದ್ಸರಿ ಲೈಕ್ ಮಾಡ್ಬೋದು, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.